ಗಡಿನಾಡು ಪಾವಗಡದಲ್ಲಿ ಬಿಸಿಲಿನ ತೀವ್ರತೆ ಮತ್ತು ಮಳೆಯ ಕೊರತೆಯಿಂದ ಸಂಕಷ್ಟಕ್ಕೀಡಾದ ರೈತರು ಹಾಗೂ ಜಾನುವಾರುಗಳಿಗೆ ನೆರವಾಗುವ ಉದ್ದೇಶದಿಂದ ಶ್ರೀ ರಾಮಕೃಷ್ಣ ಸೇವಾಶ್ರಮ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ, ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಮೂರ್ತಿ ಟ್ರಸ್ಟ್ ಸಹಯೋಗದಲ್ಲಿ ವಾರ್ಷಿಕ ಜಾನುವಾರು ಮೇವು ವಿತರಣಾ ಕೇಂದ್ರವನ್ನ ಪಾವಗಡದಲ್ಲಿ ವಿದ್ಯುಕ್ತವಾಗಿ ಪ್ರಾರಂಭವಾಯಿತು. ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಸ್ವಾಮಿ ಜಪಾನಂದಾಜಿ ಮಹಾರಾಜ್ ರವರ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಜಿ ನರಸಿಂಹರೆಡ್ಡಿ, ಹಸಿರು ಸೇನೆ ಅಧ್ಯಕ್ಷ ಶ್ರೀ ಪೂಜಾರಪ್ಪ, ಆರ್ಯವೈಶ್ಯ ಸಂಘದ ಅಧ್ಯಕ್ಷ ಶ್ರೀ ಸುದೇಶ್ ಬಾಬು ಹಾಗೂ ಹಿರಿಯ ವಕೀಲರಾದ ಶ್ರೀ ಎಂ ಭಗವಂತಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡರು, ಪಾವಗಡ ತಾಲೂಕಿನಲ್ಲಿ ಮಳೆಯ ಕೊರತೆಯಿಂದ ನೀರು ಹಾಗೂ ಮೇವು ಅಭಾವ ಉಂಟಾಗಿದ್ದು ಜಾನುವಾರುಗಳ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿಸಿ ಸೇವಾಶ್ರಮದಿಂದ ನಿರಂತರ ಮೇವು ಸರಬರಾಜು ಮಾಡುವಂತೆ ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು. ಸ್ವಾಮಿ ಜಪಾನಂದಾಜಿ ಮಹಾರಾಜ್ ಅವರು ಕಳೆದ ಹಲವಾರು ವರ್ಷಗಳಿಂದ ಬೇಸಿಗೆಯಲ್ಲಿ ಮೇವು ವಿತರಣೆ ನಡೆಸುತ್ತಿರುವುದು ತಿಳಿಸಿ ಈ ವರ್ಷವೂ ಮಹಾವೀರ ಜಯಂತಿ ಹಾಗೂ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಎಂದರು. ಪಾವಗಡ ಸೇರಿದಂತೆ ಚಿತ್ರದುರ್ಗ, ದಾವಣಗೆರೆ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಿಗೂ ಮೇವು ಪೂರೈಕೆ ಮಾಡಲಾಗುತ್ತಿದ್ದು ಮುಂದುವರಿಯುವ ಭರವಸೆಯನ್ನ ನೀಡಿದ್ರು. ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಸುಧಾಮೂರ್ತಿ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಬೆಂಬಲ ನೀಡುತ್ತಿರುವುದನ್ನ ಇದೇ ಸಂದರ್ಭದಲ್ಲಿ ಅವರು ಶ್ಲಾಘನೆಯನ್ನ ಮಾಡಿದ್ರು. ಸಚ್ಚಿ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಆತ್ಮೀಯ ಬಂಧುಗಳೇ, ಈ ದೇಶದ ಜನ ಸಂತೋಷವಾಗಿ ನಗನಗ್ತಾ ಇರಬೇಕು ಅಂದ್ರೆ ರೈತರು ನಗಬೇಕು, ರೈತರು ಸಂತೋಷವಾಗಿರ್ಬೇಕು. ಎಲ್ಲಿವರೆಗೆ ರೈತರು ಸಂತೋಷವಾಗಿರ್ತಾರೋ ಅಲ್ಲಿವರೆಗೆ ದೇಶದಲ್ಲಿರೋ ಎಲ್ಲರೂ ಸಂತೋಷವಾಗಿರ್ತಾರೆ. ಇಲ್ಲಿ ಬೇರೆ ಏನು ಸೆನ್ಸೆಕ್ಸು, ಸ್ಟಾಕ್ ಎಕ್ಸ್ಚೇಂಜು, ಅದು ಇದು ಏನು ಬರೋದಿಲ್ಲ. ಇಲ್ಲಿ ಊಟ, ಹಸಿವನ್ನ ದೂರ ಮಾಡುವಂಥವ್ರೆ ರೈತರು. ಭಾಳ ಚೆನ್ನಾಗಿ ಹೇಳಿದ್ರು ನಮ್ಮ ನರಸಿಂಹರೆಡ್ಡಿಯವರು ಹಾಗೆ ಪೂಜಾರಪ್ಪನವರು. ನಾನು ಸ್ವಲ್ಪ ನಿಧಾನ ಮಾಡೋಣ, ಇಲ್ಲಿ ಇನ್ನು ಮಳೆ ಬರೋ ಚಾನ್ಸಸ್ ಇದೆ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ತಾಯಂದ್ರು, ಅವರೆಲ್ಲ ಬಂದು ಅಲ್ಲಿ ನಮ್ಮ ರೈತಾಪಿ ಜನ ಗೋಪಾಲಕರು ಅವರೆಲ್ಲ ಬಂದು ಸ್ವಾಮೀಜಿ ಯಾವಾಗ ಶುರು ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ನಾನು ಚಳ್ಳಕೆರೆಯಲ್ಲಿ ಶುರು ಮಾಡಿ ನಾವು ಆಗಲೇ 1 ತಿಂಗಳಾಗಿದೆ. ಸುಮಾರು 8,000 ಹಸುಗಳನ್ನು ನೋಡ್ಕೋತಾ ಇದ್ದೀವಿ. 8,000 ಹಸುಗಳು ಚಳ್ಳಕೆರೆಯಿಂದ 5 ಜಿಲ್ಲೆ, ಚಿತ್ರದುರ್ಗ ನಮ್ಮ ಸಾಹೇಬ್ರು ಇಲ್ಲೇ ಇದ್ದಾರೆ, ಲಾಯರ್ ಸಾಹೇಬ್ರು, ನಮ್ಮ ಲೀಗಲ್ ಅಡ್ವೈಸರ್ ಶ್ರೀ ಭಗವಂತಪ್ಪನವ್ರು ಇಲ್ಲೇ ಇದ್ದಾರೆ. 5 ಜಿಲ್ಲೆ ಅಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಯೋಚನೆ ಮಾಡಿ ಎಷ್ಟು ಓಡಾಡಬೇಕಾಗತ್ತೆ. ಬಹಳ ಚೆನ್ನಾಗಿ ಹೇಳಿದ್ರು ಪೂಜಾರಪ್ಪನವರು. ಮೇವಿಗೆ ಹೋಗುತ್ತೆ, ಹೇಳ್ತಾ ಇದ್ವಿ. ನರಸಿಂಹರೆಡ್ಡಿ ಅವರು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಮೇವಿಗೆ ಹೋಗುತ್ತವೆ, ಎಲ್ಲ ಕಡೆ ಫೆನ್ಸ್ ಹಾಕಿಸ್ಬಿಟ್ಟಿದ್ದಾರೆ DRDO ಅನ್ನೋರು. ಸೊ ಕಾಡಿಲ್ಲ, ಇರೋ ಕಡೆ ಹೋಗುತ್ತವೆ. ಬರುವಾಗ ಪ್ರತಿ ದಿವಸ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾನೆ ರೈತ, 2 ರಿಂದ 5 ಹಸುಗಳು ಸತ್ತೋಗ್ಬಿಡುತ್ತೆ, ಕರುಗಳು ಸತ್ತೋಗ್ಬಿಡುತ್ತೆ. ವಾಪಸ್ ಬರಕ್ಕಾಗಲ್ಲ, ಅಷ್ಟು ದೂರ ನಡ್ಕೊಂಡ್ ಬರಕ್ಕಾಗಲ್ಲ, ನೀರಿಲ್ಲ. ಆ ಚಿತ್ರಗಳನ್ನು ನಿಮಗೆ ನಾನು ತೋರ್ಸಕ್ ಹೋಗಲ್ಲ. ಆಗ್ಲೇ ಅವರ ಮೇಡಮ್ ಹೇಳ್ದಂಗೆನೆ ಅವರವರ ಫೋನಲ್ಲಿ ಕಳಿಸ್ತಿದ್ದೀನಿ. ಆ ಒಂದು ಚಿತ್ರ ಬಂದ ದಿವಸ ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಕರುಗಳು ಪಾಪ ತಾಯಿನ ಬಿಟ್ಟಿರಕ್ಕಾಗಲ್ಲ ಅಂತ ತಾಯಿ ಜೊತೆ ಹೋಗಿವೆ. ಬರುವಾಗ ಹೆಣವಾಗ ಅಲ್ಲೇ ಬಿದ್ದಿದೆ. ಈಗ ಹೇಳೋದ್ ಕೇಳಿಸ್ಕೊಡಿ, ಅದನ್ನ ತರ್ಲಿಕ್ಕೂ ರೈತನ ಕೈಲಿ ಆಗಲ್ಲ. ಆ ಹೆಣಗಳು ಅಲ್ಲೇ ಬಿದ್ದಿವೆ, ಕಾಡು ಪ್ರಾಣಿಗಳು ತಿನ್ಕೊಂಡು ಹೋಗಿವೆ. ಇದ ನಮ್ ದೇಶ. ಮಾತೆತ್ರೆ ರೈತರು ಉಳುವ ಯೋಗಿ ಅಂತೆಲ್ಲ ಹಾಡ್ತಿರ್ತೀವಿ. ಆದ್ರೆ ಆ ಯೋಗಿಗೆ, ಆ ರೈತರಿಗೆ ನೋಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ಆ ಕಾರಣದಿಂದ ಶ್ರೀಮತಿ ಸುಧಾಮೂರ್ತಿ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಅವರ ಗಮನಕ್ಕೆ ತಂದಾಗ ತಕ್ಷಣ ಶುರು ಮಾಡಿ ಸ್ವಾಮೀಜಿ ಅಂದ್ರು. ಆವರೇಜ್ ಅಂದ್ರೆ ಪ್ರತಿ ದಿವಸ ಒಂದು 5 ರಿಂದ 8 ಲೋಡ್ ಹುಲ್ಲು ಹೋಗ್ತಾ ಇದೆ. ಪಾವಗಡಕ್ಕೆ ಹಾಗೇನೆ ಚಿತ್ರದುರ್ಗಕ್ಕೆ ಹುಲ್ಲು ಲೋಡ್ ಹೋಗ್ತಾ ಇದೆ. ನಾನು ಇಲ್ಲೇ ಇದ್ರೂ ಹೋಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಮತ್ತು ಚಳ್ಳಕೆರೆಯಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ, ಮಹೇಶ್ ಅಂಡ್ ಅವರ ಸಹೋದರರು, ಅವ್ರು ನೋಡ್ಕೊಳ್ತಾರೆ. ಪ್ರತಿಯೊಂದು ಕಂಪ್ಯೂಟರ್ಗೆ ಹೋಗ್ಬೇಕು. 5 kg ಕೊಟ್ಟರು ಕಂಪ್ಯೂಟರ್ಗೆ ಹೋಗ್ಬೇಕು, 10 kg ಕೊಟ್ಟರು ಕಂಪ್ಯೂಟರ್ಗೆ ಹೋಗ್ಬೇಕು. ಆಮೇಲೆ ಕಾರ್ಡ್ ಮೇಲೆ ಅವನ ತಗೊಳ್ಳೋನ ಫೋಟೋ, ಆಮೇಲೆ ರಿಜಿಸ್ಟರ್ ಅಲ್ಲಿ ಅವ್ರ ಫೋಟೋ. ಇದು ನಮ್ಮ ಸುದೇಶ್ ಬಾಬುಜಿ ಕೇಳಿ ರಾಮಕೃಷ್ಣಾಶ್ರಮದ ಸಿಸ್ಟಮ್ ಅಲ್ಲಿ ನಾವು ಹಾಗೆ ಎಷ್ಟೋ ಸಲ ರುದ್ರಮ್ಮನಿಗೆ ನಾನು ಕೂಗಾಡ್ತಿರ್ತೀನಿ,
ತೂಕ ಹಾಕ್ಬೇಕು, ತೂಕ ತರಬೇಕು, ಖಾಲಿ ತಗೊಂಡು ಹೋಗಿ ತೂಕ ಹಾಕಬೇಕು, 2 ಲೆಕ್ಕ ಕೊಟ್ರೇನೆ ಅವನಿಗೆ ಹಣ ಪಾವತಿ ಮಾಡ್ತೀವಿ. ಸೊ ಬಹಳ ಕಷ್ಟ ಇದೆ. ಯಾರೋ ಒಬ್ರು ಮಾತಾಡ್ತಿದ್ರು ಬಹಳ ಹಿಂದೆ, ಇದೇ ಗಾಡಿ ಹಿಂಗ್ ಬರುತ್ತೆ ಮತ್ತೆ ಹಂಗೋಗುತ್ತೆ, ಹಿಂಗೆ ಬರುತ್ತೆ ಹಂಗೋಗುತ್ತೆ ಅಂತ. ಅವ್ರು ಮಾಡೋ ಕೆಲಸ ಹೇಳ್ತಿದ್ದಾರೆ ವಿನ ನಮ್ದಲ್ಲ ಅದು. ನಾವು ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಕೂತಿರೋ ರೈತ ಬಾಂಧವರು, ರೈತ ಮಹಿಳೆಯರು, ಇವರೆಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.